ದಸರಾ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊತ್ತಿದ್ದ ಕ್ಯಾಪ್ಟನ್ ಅಭಿಮನ್ಯು ಮತ್ತು ಟೀಮ್ಗೆ ಎಲ್ಲ ಭೇಷ್ ಎಂದಿದ್ದಾರೆ. 2 ತಿಂಗಳಿನಿಂದ ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿದ್ದ ದಸರಾ ಗಜಸೇನೆಗೆ ಇವತ್ತು ಕಾಡಿನತ್ತ ಕಳಿಸಿಕೊಳ್ಳಾಯಿತು. ನಾವಂತೂ ಮೈಸೂರು ಬಿಟ್ಟು ಹೋಗಲ್ಲ ಅಂತ 2 ಆನೆಗಳು ಹಿಡಿದ ಹಠಕ್ಕೆ ಮಾವುತರು ಹೈರಾಣಾದ್ರು. ಲಾರಿ ಹತ್ತುತ್ತಿಲ್ಲ, ವಾಪಸ್ ಹೋಗ್ತಿಲ್ಲ, ಮೈಸೂರು ಬಿಟ್ಟು ನಾನ್ ಬರೋದೇ ಇಲ್ಲ ಅಂತ ಮಗುವಿನಂತೆ ಹಠ ಹಿಡಿದಿವೆ. ಆನೆಗಳ ಪಟ್ಟಿಗೆ ಮಾವುತರು ಸುಸ್ತಾಗಿದ್ದಾರೆ. ಹೌದು, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಯಶಸ್ವಿಯಾಗಿ ಜಂಬೂ ಸವಾರಿ ಪೂರೈಸಿದ ಗಜಪಡೆಗೆ ಇವತ್ತು ಅದ್ದೂರಿಯಾಗಿ ಬೀಳ್ಕೊಡಲಾಯಿತು. ಕ್ಯಾಪ್ಟನ್ ಅಭಿಮನ್ಯು, ಭೀಮಾ, ಸುಗ್ರೀವ ಸೇರಿ 12 ಆನೆಗಳು ಕಿರಿಕ್ ಮಾಡದೆ ಲಾರಿ ಹತ್ತಿದ್ವು. ಆದ್ರೆ ಇದೇ ಮೊದಲ ಬಾರಿ ದಸರಾಗೆ ಬಂದಿದ್ದ ರೂಪಾ, ಹೇಮಾವತಿ ಆನೆಗಳು ಲಾರಿ ಹತ್ತೋದೇ ಇಲ್ಲ ಅಂತ ರಚ್ಚೆ ಹಿಡಿದಿದ್ವು. ಅರಮನೆ ಆವರಣದಲ್ಲಿ ಮೂರಿ ಭೋಜನ ಸವಿದಿದ್ದ ಹೇಮಾವತಿ, ರೂಪಾ ಆನೆಗಳು ನಾವು ಬರೋದೇ ಇಲ್ಲ ಅಂತಿದ್ವು. ಕೆಲ ಹೊತ್ತಿನ ಬಳಿಕ ಮಾವುತರು, ಕಾವಾಡಿಗಳು ಇಬ್ಬರನ್ನು ಲಾರಿಗೆ ಹತ್ತಿಸಿದ್ರು. ಒಲ್ಲದ ಮನಸ್ಸಿನಲ್ಲೇ ತವರಿನತ್ತ ಪ್ರಯಾಣ ಬೆಳೆಸಿದ್ವು. ಇದಕ್ಕೂ ಮೊದಲು ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು. ಅರಮನೆ ಮಂಡಳಿ, ಜಿಲ್ಲಾಡಳಿತ, ಅರಣ್ಯಾಧಿಕಾರಿಗಳು ಪೂಜೆ ನೆರವೇರಿಸಿದ್ರು. ಕುಂಬಳಕಾಯಿ ಮೂಲಕ ದೃಷ್ಟಿ ತೆಗೆದ್ರು. ದಸರಾ ಆನೆಗಳನ್ನ ನೋಡಲು ಜನ ಮುಗಿಬಿದ್ದಿದ್ರು. ಫೋಟೋ, ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಭಾರವಾದ ಮನಸ್ಸಲ್ಲೇ ಜನರತ್ತ ಸೊಂಡಿಲು ಬೀಸುತ್ತಾ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ಕಾಡಿನತ್ತ ಹೊರಟಿತ್ತು. ಈ ದಿನ ನಾವು ಒಳ್ಳೆಯ ದಿನ ಅದಕ್ಕಾಗಿ 2 ದಿನ ಇಲ್ಲೇ ಇಟ್ಕೊಂಡು ಚೆನ್ನಾಗಿರೋ ದಿನದಿಂದನೇ ನಾವು ವಾಪಸ್ ಕಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ದಿನ 14 ಆನೆಗಳನ್ನು ಯಾವ ಮೂಲ ಕ್ಯಾಂಪ್ಗೆ ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ನಾವು ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ಮೈಸೂರು ದಸರಾವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟ ಗಜಪಡೆಯನ್ನ ಅದ್ಧೂರಿಯಾಗಿ ಬೀಳ್ಕೊಡಲಾಗಿದೆ. ಅರಮನೆ ಆವರಣದಲ್ಲಿ ಜನ ಚಪ್ಪಾಳೆ ತಟ್ಟಿ ಟಾಟಾ ಮಾಡಿ ಕಳಿಸಿದ ದೃಶ್ಯ ಭಾವುಕವಾಗಿತ್ತು. ರಾಮ್, ಟಿವಿ9 ಮೈಸೂರು.